ಹಲೋ, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂದ್ಕೊತೀನಿ. ಬನ್ನಿ ಇವತ್ತು ನಾನು ನಿಮಗೆ ಈ ರೋಬೋ ವ್ಯಾಕ್ಯೂಮ್ ಕ್ಲೀನರ್ದು ವರ್ಕಿಂಗು ಮತ್ತು ರಿವ್ಯೂ ಕೂಡ ಕೊಡ್ತೀನಿ. ಬನ್ನಿ ನೋಡೋಣ. ಇವತ್ತು 1 o'clock ಶೆಡ್ಯೂಲ್ ಮಾಡಿದ್ದೆ ರೋಬೋ ವ್ಯಾಕ್ಯೂಮ್ ಕ್ಲೀನರ್ನ. ನೆನ್ನೆ ಬರೀ ಅದು ವ್ಯಾಕ್ಯೂಮ್ ಮೋಡಲ್ಲಿತ್ತು. ಸೊ ಇವತ್ತು ನಾನು ಮಾಪಿಂಗ್ ಮೋಡ್ ಕೂಡ ಚೆಕ್ ಮಾಡೋಣ ಅಂತ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಅದು ಚೇಂಜ್ ಮಾಡೋದು ತೋರಿಸ್ತೀನಿ. ಸೊ ನೀವು ಇದ್ರ ಹಿಂದೆ ಜಸ್ಟ್ ಇಲ್ಲೊಂದು ಬಟನ್ ಇರುತ್ತೆ, ನಿಮಗೆ ಹೇಳಿದ್ರೆ ಇದು ಈ ಪಾರ್ಟ್ ಡಿಟ್ಯಾಚ್ ಆಗುತ್ತೆ ಅದರಿಂದ. ಆಮೇಲೆ ನೀವು ಇನ್ನೊಂದು ಸ್ಪೇರ್ ಬಂದಿರುತ್ತಲ್ಲ, ಇದು ವಾಟರ್ದು. ಸೊ ವಾಟರ್ದ್ರಲ್ಲಿ ಇದು ನೀರು ತುಂಬಿಸ್ಬಿಟ್ಟು ನೋಡಿ, ನಾನು ಫುಲ್ ಒಂದು 3/4 ಲೆವೆಲ್ ತುಂಬಿಸಿದ್ದೀನಿ, ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ. ಇದನ್ನು ಜಸ್ಟ್ ಪ್ಲಗ್ ಮಾಡಿಬಿಡೋದು ಅಷ್ಟೇ. ಆ್ಯಂಡ್ ದೆನ್ ಮತ್ತೆ ಅದನ್ನು ನೀವು ಸ್ಟೇಷನ್ ಹತ್ರ ಇಡ್ಬೋದು, ಇಲ್ಲ ಅದು ಇಲ್ಲೇ ಇಟ್ಟರೆ ಅದು ಏನು ಮತ್ತೆ ನೀವು ಆ್ಯಪ್ ಮುಖಾಂತರ ಅದನ್ನು ಸ್ಟೇಷನ್ನಿಗೆ ಕಳಿಸ್ಬೋದು. ಸೊ ನಾನು ಇದನ್ನು ಎತ್ಕೊಂಡು ಇಟ್ಬಿಡ್ತೀನಿ. ಓಕೆ, ಇವಾಗ 1 o'clock ಶೆಡ್ಯೂಲ್ ಇದೆ. ನಾನು ಅದರಿಂದ ವರ್ಕಿಂಗು ಎಲ್ಲ ತೋರಿಸ್ಕೊಡ್ತೀನಿ. ನೋಡಿ, ಇದು ಇವಾಗ ಆನ್ ಆಯಿತು. ಆ್ಯಕ್ಚುಲಿ ಇದು ಆಫ್ಲೈನಿಗೆ ಹೊರಟೋಗಿತ್ತು, ಚಾರ್ಜರ್ ನೀಟಾಗಿ ಕನೆಕ್ಟ್ ಅಂತಲೇ. ಸೊ ನೀಟಾಗಿ ಕನೆಕ್ಟ್ ಮಾಡಿಬಿಟ್ಟು ಮತ್ತೆ ಆನ್ಲೈನಿಗೆ ಬಂತು. ಇವಾಗ ಮತ್ತೆ ಶುರು ಆಯಿತು ಕ್ಲೀನಿಂಗ್. ನಾನು ಇವಾಗ ಬೋತ್ ಮಾಪಿಂಗ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ವ್ಯಾಕ್ಯೂಮಿಂಗ್ ಎರಡೂ ಆನ್ ಮಾಡಿಟ್ಟಿದ್ದೀನಿ. ಓ, ಇದು ಬಿಡ್ಕೊಂಡೇ ಬಿಡ್ತು, ನೀಟಾಗಿ ಕ್ಲಿಪ್ ಹಾಕಿರಲಿಲ್ಲ ಅನ್ಸುತ್ತೆ. Switch to vacuum and mop mode. ಸೊ ಇವಾಗ ಸೀಕ್ವೆನ್ಸಲ್ಲಿ ಕೊಟ್ಬಿಟ್ಟು ಮತ್ತೆ ಶುರು ಮಾಡಿದ್ದೀನಿ. ನೋಡಿ, ಇದು ನಿನ್ನೆ ಆ್ಯಕ್ಚುಲಿ ಬರೀ ವ್ಯಾಕ್ಯೂಮಿಂಗ್ ಮಾಡಬೇಕಾದ್ರೆ ಇದು ಈ ಥರ ವೈಬ್ರೇಟ್ ಆಗ್ತಾ ಇರಲಿಲ್ಲ. ಇವತ್ತು ವೈಬ್ರೇಟ್ ಆಗ್ತಾ ಇದೆ ಮಾಪಿಂಗ್ ಕೊಟ್ಟಿರೋದಕ್ಕೆ. ನೋಡಿ, ಎಡ್ಜ್ ಇಟ್ಕೊಂಡೇ ಹೋಗುತ್ತೆ ಅದು. ಇಲ್ಲ, ಇದು ಮಾಡ್ತಾ ಇದೆಯಾ? ಓಕೆ, ಇವಾಗ ಸ್ವಲ್ಪ ತಾದ್ಮೇಲೆ ಇದು ಬರ್ತಾ ಇದೆ ವಾಟರ್, ಇಲ್ಲೆಲ್ಲ ಬರಲಿಲ್ಲ ಇಲ್ಲಿ. ಓಕೆ, ಸೊ ಇದು ಕ್ಲೀನ್ ಮಾಡ್ತಾ ಇದೆ, ಬಟ್ ಇಲ್ಲಿ ಎಡ್ಜಸ್ ಈ ಕಡೆ ಇಷ್ಟು ಎಡ್ಜಸ್ ಕವರ್ ಆಗ್ತಾ ಇಲ್ಲ ಫುಲ್ಲು. ಇಲ್ಲಿ ಇಲ್ಲಿ ಒರ್ಸಲ್ಲ. ನೋಡಿ, ಇದು ವ್ಯಾಕ್ಯೂಮ್ ಮೋಡಲ್ಲಿದ್ದಾಗ ಕಾರ್ಪೆಟ್ ಮೇಲೆ ಹೋಗುತ್ತೆ. ಆ್ಯಕ್ಚುಲಿ ಒಂದು ಆಪ್ಷನ್ ಇದೆ ಸೆಟ್ಟಿಂಗ್ಸಲ್ಲಿ, ನೀವು ಕಾರ್ಪೆಟ್ ಮೇಲೆ ಹೋದಾಗ ಸಕ್ಷನ್ ಪವರ್ ಜಾಸ್ತಿ ಮಾಡ್ಬೋದು. ಓಕೆ, ಬಟ್ ಅದು ವ್ಯಾಕ್ಯೂಮ್ ಆ್ಯಂಡ್ ಮಾಪಿಂಗ್ ಮೋಡಲ್ಲಿದ್ದಾಗ ಅದು ಕಾರ್ಪೆಟ್ ಮೇಲೆ ಹೋಗಲ್ಲ. ನೋಡಿ, ಮುಂದೆ ಹೋಗುತ್ತೆ, ಹಿಂದೆ ಬರುತ್ತೆ. ನೋಡಿ, ಇದು ಇವಾಗ ಟಾಸ್ಕ್ ಕಂಪ್ಲೀಟ್ ಮಾಡಿಬಿಟ್ಟು ಬಂದು ಇಲ್ಲಿ ಸ್ಟೇಷನಲ್ಲಿ ಡಾಕ್ ಆಗಿದೆ. ಇದು ಒಳಗಡೆ ತೋರಿಸ್ತೀನಿ, ಚಾರ್ಜಿಂಗ್ ತೋರಿಸ್ತಾ ಇದೆ ನೋಡಿ, ಚಾರ್ಜಿಂಗ್ ಆಗ್ತಾ ಇದೆ. ಇದು ಒಳಗಡೆ ನಿಮಗೆ ಡಸ್ಟ್ ತೋರಿಸ್ತೀನಿ, ಎಷ್ಟು ಕಲೆಕ್ಟ್ ಆಗಿದೆ ಅಂತ. ಇದು ಒಂದು ದಿನದ್ದು. ಇದು ನೋಡಿ, ಎಷ್ಟು ಮೈನ್ಯೂಟ್ ಇದನ್ನೆಲ್ಲ ಕಸನೆಲ್ಲ ಪಿಕ್ ಮಾಡಿದೆ ಅಂದರೆ, ಇರುವೆಗಳು ಎಲ್ಲಿತ್ತು ಅಂತ ಗೊತ್ತಿಲ್ಲ ನನಗೆ. ನೋಡಿ, ಫುಲ್ಲು ಇರುವೆನೆಲ್ಲ ಪಿಕ್ ಮಾಡ್ಕೊಂಡ್ಬಂದಿದೆ.
ವ್ಯಾಕ್ಯೂಮಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಇದರಲ್ಲಿ. 8000 ಇದಿರೋದ್ರಿಂದ, ಪ್ಯಾಸ್ಕಲ್ ಇರೋದ್ರಿಂದ. ನಾನು ಇವಾಗ ಇದರಿಂದ ಫಿಲ್ಟರನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಹಾಕಿದ್ದೀನಿ. ವಾಟರ್ ಎಷ್ಟು ಕನ್ಸ್ಯೂಮ್ ಆಗಿದೆ ನೋಡೋಣ. ಇದು Switch to vacuum only mode. Please install the vacuum module first. ನೋಡಿ, ಸೊ ಆಲ್ಮೋಸ್ಟ್ ನೆಲ್ಲಿಗೆ ಬಂದಿದೆ. ನಾನು ನಿಮಗೆ ಮುಂಚೆ ತೋರಿಸಿದ್ದೆ, ಅದು ಮುಕ್ಕಾಲು ಹಾಕಿದ್ದೆ ನೀರು, ಆಲ್ಮೋಸ್ಟ್ ನೆಲ್ಲಿಗೆ ಬಂದಿದೆ. ಮತ್ತು ಪ್ಯಾಡ್ಸು ಓಕೆ, ಅಷ್ಟು ಕೊಳೆ ಇದೆ ಸ್ವಲ್ಪ. ಅದನ್ನು ತೆಗೆದುಬಿಟ್ಟು ಮತ್ತೆ ಹಾಕೋ. ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಸೊ ಕೊಳೆ ಇದೆ, ಒಂದು ಸ್ವಲ್ಪ ತೆಗೆದುಬಿಟ್ಟು ಮತ್ತೆ ಕ್ಲೀನ್ ಮಾಡಿ ಹಾಕಿದ್ರೆ ಅವಾಗ ಅದು ಪ್ರತಿ ಸತಿ ಕ್ಲೀನ್ ಮಾಡಬೇಕಾದ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದು ಸ್ಟೇಷನ್ನ ಏನೋ ಹುಡುಕ್ತಾ ಇದೆಯಪ್ಪ. Pause returning. ಸೊ ಇಟ್ ವಾಸ್ ರಿಟರ್ನಿಂಗ್ ಟು ಡಾಕಿಂಗ್ ಸ್ಟೇಷನ್. ನಾನು ಪಾಸ್ ಮಾಡಿ ಅದನ್ನು ಮತ್ತೆ ಹಾಕ್ತೀನಿ. Switch to vacuum and mop mode. Return to station. ನೋಡಿ, ಇವಾಗ ಸ್ಟೇಷನ್ಗೆ ರಿಟರ್ನ್ ಆಗ್ತಾ ಇದೆ, ಡಾಕಿಂಗ್ ಸ್ಟೇಷನ್ಗೆ. ಆ್ಯಂಟಿ ಫಾಲ್ ಸೆನ್ಸರ್ಸ್ ಅಂತ ಇದೆ. ಅಂದರೆ ಹೈಟು ಸ್ವಲ್ಪ ಜಾಸ್ತಿ ಇದ್ದರೆ ಅದು ಮುಂದೆ ಹೋಗೋದಿಲ್ಲ. ಸೊ ಅದನ್ನು ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಟೇಬಲ್ ಮೇಲೆ ಇಟ್ಟಿದ್ದೀನಿ. ಬೀಳತ್ತಾ ಅದು ನೋಡೋಣ ಅಂತ, ಸೆನ್ಸರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ. ನೋಡಿ, ಅದು ಹೋಗ್ತಾ ಇಲ್ಲ. ಎಡ್ಜ್ ಹತ್ರ ಹೋಗುತ್ತೆ, ವಾಪಸ್ ಬರುತ್ತೆ. ಎಡ್ಜ್ ಹತ್ರ ಹೋಗುತ್ತೆ, ವಾಪಸ್ ಬರುತ್ತೆ. ಸೊ ಈ ಪ್ರಾಡಕ್ಟ್ ಓವರ್ ಆಲ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಇದರಿಂದ ವ್ಯಾಕ್ಯೂಮಿಂಗ್ ಆ್ಯಸ್ ವೆಲ್ ಆಸ್ ಮಾಪಿಂಗ್ ಕೆಪಾಸಿಟಿ ಎರಡೂ ಚೆನ್ನಾಗಿದೆ. ಇದರಲ್ಲಿ ಎಸ್ಪೆಷಲಿ 8000 ಪ್ಯಾಸ್ಕಲ್ಸ್ ಸಕ್ಷನ್ ಪವರ್ ವ್ಯಾಕ್ಯೂಮಿಂಗ್ಗೆ. ಆ್ಯಂಡ್ ಮಾಪಿಂಗಲ್ಲೂ ಕೂಡ ವೈಬ್ರೇಟಿಂಗ್ ಮಾಪಿಂಗ್ ಸಿಗುತ್ತೆ, ಅದು ತುಂಬ ಚೆನ್ನಾಗಿದೆ. ಆಮೇಲೆ ನಿಮಗೆ 400 ml ಡಸ್ಟ್ಬಿನ್ ಸಿಗುತ್ತೆ. ಆಮೇಲೆ 180 ml ವಾಟರ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ. ನಿನ್ನೆ ಕೆಲವೊಂದು ಸರಿ ಮಾತ್ರ ಸ್ಟೇಷನ್ ಹುಡ್ಕೊಂಡು ಬೇರೆ ರೂಮ್ಗೆ ಹೊರಟೋಗೋದು ಆ ಥರ ಎಲ್ಲ ಮಾಡ್ತು. ಕೆಲವೊಂದು ಸರಿ ಏನೋ ಹುಡುಕ್ತಾ ಇರೋಂಗೆ ಅಲ್ಲಿ ಇಲ್ಲಿ ಆ ಕಡೆ ಹೋಯ್ತು. ಬಟ್ ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇರಲಿಲ್ಲ. ಆಮೇಲೆ ನಿನ್ನೆ ಒಂದು ಸತಿ ಅದು ಆಫ್ಲೈನಿಗೆ ಹೋಗಿದ್ದರಿಂದ ಶೆಡ್ಯೂಲ್ ಟೈಮಿಂಗ್ 1 o'clockಗೆ ಅದು ಸ್ಟಾರ್ಟ್ ಆಗಲಿಲ್ಲ. ನಾನು ಇನ್ನೊಂದು ಸತಿ ಟ್ರೈ ಮಾಡಿದಾಗ ಸ್ಟಾರ್ಟ್ ಆಯಿತು. ಆಮೇಲೆ ವೈಟ್ ಇರೋದ್ರಿಂದ ಸ್ವಲ್ಪ ಅದು ಎಡ್ಜಸ್ ಎಲ್ಲ ತಾಕೊಂಡು ಹೋಗೋದ್ರಿಂದ ಸ್ಕ್ರ್ಯಾಚಸ್ಸು ಮತ್ತು ಕೊಳೆ ಕಾಣಿಸ್ಬೋದು. ಬ್ಲ್ಯಾಕ್ ತೊಗೊಂಡ್ರೆ ನಿಮಗೆ ಅಷ್ಟು ಕೊಳೆ ಆಗಲಿ ಸ್ಕ್ರ್ಯಾಚಸ್ ಆಗಲಿ ಎದ್ದು ಕಾಣಿಸಲ್ಲ ಅಂದ್ಕೊತೀನಿ. ಮತ್ತು ಓವರ್ ಆಲ್ ಇಟ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್. ನೀವೇನಾದ್ರು ತೊಗೊಳಂಗಿದ್ರೆ ದಯವಿಟ್ಟು ನೋಡಿ, ಇದನ್ನು ಒಂದು ಆಪ್ಷನ್ ಆಗಿ ಕನ್ಸಿಡರ್ ಮಾಡಿ.